ರೈಲ್ವೆ ಇಲಾಖೆ ಜಾಗ ಒತ್ತುವರಿ ಮನೆ ಮಳಿಗೆಗಳಿಗೆ ನೋಟಿಸ್ ಕೊಡಲಾಗಿದೆ. ಬೀದರ್ ನಗರದ ನಿವಾಸಿಗಳಿಗೆ ಈಗ ಬುಲ್ಡೋಸರ್ ಭಯ ಶುರುವಾಗಿದೆ. ರೈಲ್ವೆ ಜಾಗ ಒತ್ತುವರಿ ಅಂತ 40 ಮನೆ ಮಳಿಗೆಗಳಿಗೆ ನೋಟಿಸ್ ಹೋಗಿದೆ. ಜಾಗ ತೆರವು ಮಾಡಿ ಅಂತ 15 ದಿನದ ಡೆಡ್ಲೈನ್ ಅನ್ನ ರೈಲ್ವೆ ಇಲಾಖೆ ಕೊಟ್ಟಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಾಗ ಅತಿಕ್ರಮಣ ಆಗಿದೆ. ಅಕ್ರಮ ಕಟ್ಟಡಗಳ ತೆರವಿಗೆ ಈಗ ರೈಲ್ವೆ ಇಲಾಖೆ ಮುಂದಾಗಿದೆ. ಹಾಗಾಗಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ರೈಲ್ವೆ ಜಾಗ ಒತ್ತುವರಿ ಅಂತ 40 ಮನೆ ಮಳಿಗೆಗಳಿಗೆ ನೋಟಿಸ್ ಕೊಟ್ಟಿರೋದು. 15 ದಿನದ ಡೆಡ್ಲೈನ್ ಅನ್ನ ರೈಲ್ವೆ ಇಲಾಖೆ ಕೊಟ್ಟಿದೆ. ಅಷ್ಟರಲ್ಲಿ ಜಾಗವನ್ನ ತೆರವು ಮಾಡಿ ಅಂತ. ಅಕ್ರಮ ಕಟ್ಟಡಗಳನ್ನ ಕೂಡಲೇ ತೆರವುಗೊಳಿಸುವಂತೆ ನೋಟಿಸ್ ಕೊಟ್ಟಿದೆ ರೈಲ್ವೆ ಇಲಾಖೆ. ಕಟ್ಟಡ ಗೋಡೆಗಳ ಮೇಲೆ ನೋಟಿಸ್ ಅನ್ನ ಅಂಟಿಸಿ ತೆರವಿಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಸ್ವಯಂ ತೆರವು ಮಾಡಲಿಲ್ಲ ಅಂದ್ರೆ ಜೆಸಿಬಿ ಮೂಲಕ ಕಟ್ಟಡಗಳ ಧ್ವಂಸ ಮಾಡಲಾಗುತ್ತೆ. ನಂದಿ ಕಾಲೋನಿ, ಜ್ಯೋತಿ ಕಾಲೋನಿಯ ನಿವಾಸಿಗಳಿಗೆ ಢವಢವ ಶುರುವಾಗಿದೆ. ಇದು ಬಿಲ್ಡಿಂಗ್ ಡೆಮೊಲಿಷ್ ಮಾಡ್ತೀವಿ ಅಂತ ನೋಟಿಸ್ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ನಮ್ಮದು ಜಾಗ ಅಂತ ಅವರು ಪ್ರೂವ್ ಮಾಡಿಲ್ಲ ಕೋರ್ಟಲ್ಲಿ. ನಾವು ಓನರ್ಶಿಪ್ ಅಂತ ಪ್ರೂವ್ ಮಾಡಿದ್ದೀವಿ. ಆದರೂ ಅವ್ರು ಏನು ಮಾಡ್ತಾ ಇದ್ದಾರೆ, ಪದೇ ಪದೇ ತಮ್ಮ ಅಧಿಕಾರಿಯನ್ನು ಚಲಾಯಿಸ್ಕೊಂಡು ಅವ್ರು ಪದೇ ಆಗಿ ನಮಗೆ ನೋಟಿಸ್ ಸರ್ವ್ ಮಾಡ್ತಾ ಇದ್ದಾರೆ. ಇವನ್ ನಾವು ಒಂದು 2-3 ಸಲನೂ ನಾವು ಅವರಿಗೆ ಹೈದ್ರಾಬಾದಲ್ಲಿ ಹೋಗ್ಬಿಟ್ಟು ಭೇಟಿ ಆಗಿಬಿಟ್ಟು ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ. ಸಬ್ಮಿಟ್ ಮಾಡಿದ್ರು ಅವ್ರಿಗೆ ಗೊತ್ತಿಲ್ಲ, ಅದು ಏನಿದೆ ಅನ್ನೋ ಮಾನಸಿಕವಾಗಿ ಗೊತ್ತಿಲ್ಲ. ಅವ್ರು ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಟೆನೆಂಟು ಹೆದರ್ಕೊಂಡು ಬಿಟ್ಟಿದ್ದಾರೆ. ಈ ನಂದಿ ಕಾಲನಿ ಮತ್ತು ಜ್ಯೋತಿ ಕಾಲನಿ ಈ 2 ಏರಿಯಾಗೂ ಟೋಟಲ್ 40 ನೋಟಿಸ್ ಸರ್ವ್ ಆಗಿದೆ ಟೋಟಲ್. ಅದರಲ್ಲಿ ಓಪನ್ ಪ್ಲಾಟ್ ಬಂತು, ಬಿಲ್ಡಿಂಗ್ಸ್ ಬಂತು, ಎಲ್ಲ ಮನೆಗಳೂ ಬಂತು, ಕಮರ್ಷಿಯಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.